ಗೊತ್ತಿಲ್ಲದೆ ಇರೋ ದೇವತೆಗಿಂತ ಗೊತ್ತಿರೋ ಭೂತ ಮೇಲು ಅನ್ನೋ ಮಾತಿದೆ. ಆದರೆ ಕೆಲವರು ಗೊತ್ತಿರೋ ದೇವತೆಗಳು ಇದ್ರೂ ಕೂಡ ಅವುಗಳನ್ನ ಬಿಟ್ಟು ಗೊತ್ತಿಲ್ಲದೆ ಇರೋ ಭೂತಗಳನ್ನ ಹಿಡಿದು ಅವುಗಳನ್ನ ಪಳಗಿಸೋ ಸಾಹಸ ಮಾಡ್ತಾರೆ, ಅದರಲ್ಲಿ ಯಶಸ್ಸು ಕಾಣ್ತಾರೆ. ಪ್ರಿಯವಾದ ಒಳ್ಳೆ ವಿಷಯಗಳಿಗಿಂತ ಭೂತದಂತ ಅಪ್ರಿಯವಾದ ಸತ್ಯ ವಿಷಯಗಳನ್ನ ಮಾತಾಡೋಕ್ಕೆ ಒಂದು ಧೈರ್ಯ ಬೇಕು. ಅದರ ನಿರೂಪಣೆ ಒಂದು ವಿಶಿಷ್ಟವಾದ ಟ್ಯಾಲೆಂಟ್ ಇರಬೇಕು. ಇವತ್ತಿನ ನಮ್ಮ ಸಾಧಕರು ಹೀಗೆ ಶಿಷ್ಟಾಚಾರದ ನಿಯಮಗಳನ್ನೆಲ್ಲ ಒಡೆದಾಕಿ ಮಡಿವಂತಿಕೆಯ ಸರಹದ್ದನ್ನ ದಾಟಿ ಮುಜುಗರದ ವಿಷಯವನ್ನ ಮುಟ್ಟೋ ಜಿಗುರು ತೋರಿಸಿ ಸ್ವಂತಿಕೆಯನ್ನ ಮೆರೆದಂತ ಒರಿಜಿನಲ್ ರೋಸ್ಟ್ ಮಾಸ್ಟರ್ ಸ್ವಾಗತಿಸಿ ಹೋದಲಲ್ಲ ತನ್ನದೇ ಆದ ಒಂದು ಹೊಸ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿದಂತ ಟ್ರೆಂಡ್ ಸೆಟರ್ ಶ್ರೀ ಕಾಶಿನಾಥ್. Welcome sir, welcome sir. Thank you sir. Thank you very much. Somebody. ಸರ್ ಬಹಳ ಖುಷಿ ಆಯ್ತು ನೀವು ನಮ್ಮ ಶೋಗೆ ಬಂದಿದ್ದು. ಇವರು ಶ್ರೀ ಕಾಶಿನಾಥ್ ಅವರು. ಇವರ ಜನನ ಕುಂದಾಪುರದಲ್ಲಿ. ಅವ್ರ ಬರ್ತ್ಡೇನೇ ಸೆಲೆಬ್ರೇಟ್ ಮಾಡಲ್ಲ. ಇವ್ರು ಹುಟ್ಟಿದ ವರ್ಷ ದಿನ ಹೇಳಿ ನಾನು ಯಾಕೆ ಪಾಪ ಕಟ್ಕೊಳ್ಳಿ ಅಲ್ವಾ ಸರ್? ನೀವು ಯಾಕೆ ಸರ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡಲ್ಲ? ನಿಮಗೆ 1 ವರ್ಷ ಆಯುಸ್ ಕಮ್ಮಿ ಆಗುತ್ತೆ, ಖುಷಿ ಪಡ್ತೀರಾ? ಕರೆಕ್ಟ್ ಸರ್. ಪಡ್ತೀರಾ ಹೇಳಿ? ಅದೇ 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 ಖುಷಿ ಪಡಲ್ಲ ತಾನೆ? ಓಕೆ. ಇದು ವಯಸ್ಸು ಜಾಸ್ತಿ ಆಗುತ್ತೆ, ಖುಷಿ ಪಡ್ತೀರಾ? ಇಲ್ಲ ಇಲ್ಲ. ಎರಡು ಇಲ್ದಿದಾಗ ಯಾಕೆ ಖುಷಿ ಪಡ್ತೀರಾ ಅದನ್ನ ನನಗೆ ಯಾಕೆ ಸಂಭ್ರಮಿಸ್ಬೇಕು ಅಂತ. ಹೌದು. ಕರೆಕ್ಟ್ ಸರ್. ಇವರು ಹುಟ್ಟಿದ್ದು ಕುಂದಾಪುರದಲ್ಲಿ. ಇವರ ತಂದೆ ಶ್ರೀ ಜಿ ವಾಸುದೇವರಾವ್ ಹಾಗೂ ತಾಯಿ ಸರಸ್ವತಿ ಅಮ್ಮನವರು. ಇವರ ಅಣ್ಣ ಶ್ರೀ ಸತ್ಯನಾರಾಯಣ, ಇವರ ತಮ್ಮಂದ್ರು ದತ್ತಾತ್ರೇಯ ಅವರು, ರವಿ ಅವರು, ಉಮಾಪತಿ ಅವರು, ಇವರ ತಂಗಿ ಗಾಯತ್ರಿ ಅವರು, ಇವರ ಪತ್ನಿ ಶ್ರೀಮತಿ ಚಂದ್ರಪ್ರಭಾ ಅವರು, ಇವರ ಮಕ್ಕಳು ಅಭಿಮನ್ಯು ಹಾಗೂ ಅಮೃತ ವರ್ಷಿಣಿ. ಇವರು ಪ್ರಖ್ಯಾತ ನಟರು, ನಿರ್ದೇಶಕರು, ನಿರ್ಮಾಪಕರು ಹಾಗೂ ಬರಹಗಾರರು. ಇವರು ಬೆಂಗಳೂರಿನ ವಿಜಯ ಕಾಲೇಜಲ್ಲಿ BSc ಪೂರ್ಣಗೊಳಿಸಿದ್ದಾರೆ. ಆ ಕಾಲದಲ್ಲೇ ಸ್ಲಿಪ್ ಅನ್ನೋ ಮೂಕಿ ಕಿರುಚಿತ್ರವನ್ನ ಡೈರೆಕ್ಟ್ ಮಾಡಿದ್ರು. ಅಲ್ಲಿಂದ ಸಿನಿ ಪ್ರಯಾಣ ಶುರು ಆಯಿತು. ಸೊ ಕನ್ನಡದಲ್ಲಿ ಶಾರ್ಟ್ ಫಿಲ್ಮ್ ಪರಂಪರೆಯಿಂದ ಮೈನ್ ಸ್ಟ್ರೀಮ್ ಸಿನಿಮಾಗೆ ಬಂದಂತ ಮೊದಲಿಗರು ಅಂದ್ರೆ ಕಾಶಿನಾಥ್ ಅವರು ಅನ್ಸುತ್ತೆ. ಇವರು 40ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕನ್ನಡದಲ್ಲಿ 11 ಚಿತ್ರಗಳು, ಹಿಂದಿಯಲ್ಲಿ 2 ಚಿತ್ರಗಳು, ತೆಲುಗಿನಲ್ಲಿ 1 ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ. ಈ 3 ಭಾಷೆಗಳಲ್ಲಿ 14 ಚಿತ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇವರ ನಿರ್ದೇಶನದ ಅಪರಿಚಿತ ಚಿತ್ರದ ಚಿತ್ರಕಥೆಗಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂದಿದೆ. ಇದೇ ಚಿತ್ರ ಹಿಂದಿಯಲ್ಲಿ ಬೇಶಕ್ ಅಂತ ಇವರೇ ಡೈರೆಕ್ಟ್ ಮಾಡಿದ್ರು. ಬೇಶಕ್ ಚಿತ್ರಕ್ಕೆ ಉತ್ತರ ಪ್ರದೇಶದ ಫಿಲ್ಮ್ ಜರ್ನಲಿಸ್ಟ್ ಅಸೋಸಿಯೇಷನ್ ಇಂದ ಬೆಸ್ಟ್ ಸಸ್ಪೆನ್ಸ್ ಫಿಲ್ಮ್ ಆಫ್ ದ ಇಯರ್ ಅಂತ ಅವಾರ್ಡ್ ಬಂತು. ಬೆಂಗಳೂರಿನ ಕೈಲಾಶ್ ಚಿತ್ರಮಂದಿರದಲ್ಲಿ 37 ವಾರಗಳು ಓಡಿದಂತ ಅನುಭವ ಚಿತ್ರದ ಡೈರೆಕ್ಟರ್ ಕಾಶಿನಾಥ್ ಅವರು ಒಂದು ಹೊಸ ಮೈಲುಗಲ್ಲನ್ನ ಅನುಭವ ಸೃಷ್ಟಿ ಮಾಡಿತು. ಹಿಂದಿಯಲ್ಲಿ ಅನುಭವ ಆಗಿ ತೆಲುಗಿನಲ್ಲಿ ಆದ್ಯತ ಅನುಭವಂ ಎಂಬ ಹೆಸರಿನಲ್ಲಿ ಕಾಶಿನಾಥ್ ಅವರೇ ಡೈರೆಕ್ಟ್ ಮಾಡಿದ್ರು. ಇದಲ್ಲದೆ ಇವರ ಹಲವಾರು ಚಿತ್ರಗಳನ್ನ ಹಿಂದಿ ಹಾಗೂ ತೆಲುಗಿನಲ್ಲಿ ಬೇರೆ ನಿರ್ದೇಶಕರು ರೀಮೇಕ್ ಮಾಡಿದ್ದಾರೆ. ಒಟ್ಟಾರೆ ಕನ್ನಡ ಚಿತ್ರಗಳು ಇತರೆ ಭಾಷೆಗಳಲ್ಲೂ ರೀಮೇಕ್ ಆಗುವಂತೆ ಮಾಡಿದ ವಿಶಿಷ್ಟ ಪ್ರತಿಭೆ ಕಾಶಿನಾಥ್ ಅವರು. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಶ್ರೀ ಕಾಶಿನಾಥ್ ಸರ್. ಸರ್ ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಸರ್ ನೀವು ಸಿನಿಮಾ ಎಂಟ್ರಾದಾಗಿಂದ ಜನಪ್ರಿಯ ನಿರ್ದೇಶಕರು ಹೌದು, ಆದರೆ ನಮ್ಮ ರಿಸರ್ಚ್ ಅಲ್ಲಿ ಗೊತ್ತಾಗಿದ್ದು ನೀವು ಅಪ್ರಿಯ ನಿರ್ದೇಶಕರು ಅಂತ. ಟೆನ್ಷನ್ ಆಗಬೇಡಿ ಸರ್, ನಿಮ್ಮ ತರ ಡಬಲ್ ಮೀನಿಂಗ್ ಹೇಳ್ತಾ ಇದ್ದೀನಿ ಸರ್. ಅಪ್ರಿಯ ನಿರ್ದೇಶಕರು, ಅಕಾರ ಪ್ರಿಯರು, ಅಪರಿಚಿತ ಅಂತ ಮಾಡ್ತೀರಿ. ಅನುಭವ, ಅನಂತನವಾಂತರ, ಅಜಗಜಾಂತರ. ನಿಮ್ಮ ಹೀರೋಯಿನ್ ಹೆಸರು ನೋಡಿದ್ರೆ ಅಭಿನಯ, ಅಂಜಲಿ, ಅಂಜನಾ. ನಿಮ್ಮ ಮಕ್ಕಳ ಹೆಸರು ನೋಡಿದ್ರೆ ಅಮೃತವರ್ಷಿಣಿ, ಅಭಿಮನ್ಯು. ಈ ಪ್ರಿಯ ಅಕಾರದ ಬಗ್ಗೆ ಪ್ರಿಯ ಯಾಕೆ ಶುರು ಆಯ್ತು ಸರ್? ಸಂಸ್ಕೃತದ ಹೆಚ್ಚು ಪದಗಳು ಕನ್ನಡದಲ್ಲಿದೆ, ಅದೆಲ್ಲ ಅಯಿಂದ ಶುರುವಾಗುತ್ತೆ. ಕೇಳಲಿಕ್ಕೆ ಒಂಥರ ಪ್ರಿಯವಾಗಿರುತ್ತೆ. ಸರಿ. ಆಮೇಲೆ ಹೆಚ್ಚಿನ ಜನರಿಗೂ ಗೊತ್ತಿರುತ್ತೆ. ಆ ರೀತಿ ಪದಗಳನ್ನು ನಾನು ಆರಿಸ್ತೇನೆ. ಆ ರೀತಿ ಪದ ಸೂಟಬಲ್ ಸಿಕ್ಬಿಟ್ರೆ ಆ ಸಬ್ಜೆಕ್ಟಿಗೆ ನಾನು ಅದನ್ನೇ ಇಡ್ತೀನಿ. ಸೊ ಇದರಲ್ಲಿ ಬೇರೆ ನ್ಯೂಮರಾಲಜಿ ಬೇರೆ ಏನಿಲ್ಲ. ನ್ಯೂಮರಾಲಜಿ ಇಲ್ಲ, ನ್ಯೂಮರಾಲಜಿ ನಾನು ನಂಬೋದೇ ಇಲ್ಲ. ನ್ಯೂಮರಾಲಜಿ ನಂಬೋದಿಲ್ಲ. ಓಕೆ ರೈಟ್ ಸರ್. ನಿಮ್ಗೆ ಗೊತ್ತಿರೋ ನಮ್ಮ ಪ್ರೋಗ್ರಾಮ್ ಶುರು ಆಗೋದು ಅಕಾರದಿಂದ. ನಿಮ್ಮ ಹುಟ್ಟು ಬಾಲ್ಯ ಅಲ್ಲಿಂದ ಶುರು ಆಗುತ್ತೆ. ಕುಂದಾಪುರದಲ್ಲಿ ಜನಿಸ್ತೀರಿ. ನಿಮ್ಮ ತಂದೆ ತಾಯಿ ಅದರ ಬಗ್ಗೆ, ನಿಮ್ಮ ಬಾಲ್ಯದ ಬಗ್ಗೆ ನಿಮ್ಗೆ ಏನ್ ಟಾಪ್ ಆಫ್ ದಿ ಮೈಂಡ್ ಏನಿದೆಯೋ ಅದನ್ನ ಹೇಳಿ ಸರ್. ಒಂದ್ ರೀತಿಯಲ್ಲಿ ನನ್ನ ತಂದೆನೇ ಗಾಡ್ ಫಾದರ್, ನನ್ನ ತಾಯಿನೇ ಗಾಡ್ ಮದರ್.
ಅಂಡ್ ಚಿಕ್ಕ ವಯಸ್ಸಲ್ಲಿ ಮನೆಯಲ್ಲಿ 6 ಜನ ಮಕ್ಕಳಂತೆ, ಅಮ್ಮನಿಗೆ ನೀವು ಬಹಳ ಸಹಾಯ ಮಾಡ್ತಿದ್ರಂತೆ ಅಡುಗೆ ಮನೇಲಾಗ್ಲಿ ಅಮ್ಮನಿಗೆ. ಏನಾಗ್ತಿದೆ ಅಂದ್ರೆ ಎಲ್ಲರೂ ಹುಡುಗ್ರೆ. ನಾರ್ಮಲ್ ಏನಾಗುತ್ತೆ ಅಂದ್ರೆ ಫಸ್ಟ್ ಹುಡುಗಿ ಹುಟ್ಬಿಟ್ರೆ ತಾಯಿ ಹೆಲ್ಪಿಂಗ್ ನೇಚರ್ ಬಂದ್ಬಿಡುತ್ತೆ, ಹೆಲ್ಪ್ ಮಾಡ್ತಿರ್ತಾರೆ. ಆಮೇಲೆ ತಮ್ಮಂದ್ರೆಲ್ಲ ಸೋಮಾರಿಗಳಾಗಿರ್ತಾರೆ. ಇದು ಹಾಗಾಗಿರ್ಲಿಲ್ಲ, ನಮ್ ತಾಯಿಗೆಲ್ಲ ಬೀನಿಂಗ್ ಗಂಡು ಮಕ್ಕಳೇ. ಸೊ ಅವಾಗ ಸಹಾಯ ಮಾಡ್ಬೇಕಾದಂತಂದ್ರೆ ನಾವೇ ಸಹಾಯ ಮಾಡ್ಬೇಕು. ನಮ್ಮ ಅಣ್ಣ ಏನಂದ್ರೆ ಅವಾಗ ಯಂಗರ್ ಡೇಸ್ ಅಲ್ಲೇ ಬಿಸ್ನೆಸ್ ಅಂತ ಆಗ್ಬಿಟ್ಟ. ಸೊ ನೆಕ್ಸ್ಟ್ ಉಳಿದಿದ್ ನಾನೇ. ನಮ್ ತಾಯಿ ಸಹಾಯ ಮಾಡ್ಬೇಕು ಅಂದ್ರೆ ನಾನೇ. ಅಂಡ್ ನಿಮ್ಮ ಫಾದರ್ ಸರ್ ಬಹಳ ಸ್ಟ್ರಿಕ್ಟ್ ಆಗಿದ್ರಂತೆ? ಹೌದು, ನಮ್ ತಂದೆ ಹತ್ರ ನಾವು ಮಾತಾಡೇ ಆಡ್ತಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಹೊಡೆಯೋದೇ ಬೇಕಿಲ್ಲ, ಅವ್ರು ಲುಕ್ ನೋಡ್ಬಿಟ್ರೆ ಸಾಕು ನಾವೆಲ್ಲ. ಏನಾಯ್ತು ಸರ್? ಅಪ್ಪ ಏನ್ ಮಾಡ್ತಿದ್ರು ಸರ್? ಬಿಗಿನಿಂಗು ಹೋಟ್ಲ್ ಇದ್ದಿತ್ತು, ನಮ್ಮ ಹೋಟ್ಲಿಂದ ವೆರೈಟೀಸ್ ಆಫ್ ಬಿಸ್ನೆಸ್ ಅವರು ಸಹಿತ ಮಾಡಿದ್ರು. ಇದು ಮಾಡಿದ್ರು, ಹಿಟ್ಟಿನ ಗರಣಿ ಇಟ್ರು, ಆಮೇಲೆ ಅಂಗಡಿ ಇಟ್ರು. ಕೊನೆಗೆ ಬೆಂಗಳೂರು ಸೆಟ್ಲ್ ಆಗಿ ಕೂಲ್ ಡ್ರಿಂಕ್ಸ್ ಅಂಡ್ ಕನ್ಫೆಕ್ಷನರೀಸ್ ಒಂದು ಅಂಗಡಿ ಇಟ್ರು, ಕೂಲ್ ಡ್ರಿಂಕ್ ಸೆಂಟರ್. ಓಕೆ, ನನ್ನ ಬೆಳವಣಿಗೆ ಇದೆಲ್ಲ ಜೋಗ್ ಫಾಲ್ಸ್, ಲಿಂಗನಮಕ್ಕಿ ಇದೆಲ್ಲ ಆಯ್ತು. ಬೆಂಗಳೂರಿಗೆ ಬಂದ್ಮೇಲೆ ನಾನು PUC ಅಲ್ಲಿ ಇದ್ದಾಲೆ ನನ್ನ ಗುರಿ ಏನಿತ್ತು ಅಂತ ಹೇಳಿದ್ರೆ ನಾನು ಸೈಂಟಿಸ್ಟ್ ಆಗ್ಬೇಕು ಅಂತ. ಯಾಕಂದ್ರೆ ನನ್ನ ಚಿಕ್ಕಪ್ಪ ಅವಾಗ ಅಮೆರಿಕದಲ್ಲಿ ಸೈಂಟಿಸ್ಟ್ ಆಗಿದ್ರು. ಸರಿ. ಸೊ ನನ್ನ ಗುರಿ ಎಲ್ಲ ಅಲ್ಲೇ ಇತ್ತು, ನಾನೊಬ್ಬ ಸೈಂಟಿಸ್ಟ್ ಆಗ್ಬೇಕು. ನಾ ಮನೋಭಾವನೆ ಒಂದ್ ರೀತಿ. ಹೌದು, ಅನಲೈಸ್ ಮಾಡೋದು, ಅಬ್ಸರ್ವ್ ಮಾಡೋದು, ಕ್ವೆಶ್ಚನ್ ಯಾಕೆ ಆಗ್ಬೇಕು, ಹೀಗಾಗಿದೆ, ಇದ್ಯಾಕೆ ಆಗ್ಬಾರ್ದು, ಈ ರೀತಿ ಕ್ವಶನ್ ಮಾಡುವಂತದ್ದು. ಬಟ್ ಆದ್ರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನನಗೆ ಸ್ವಲ್ಪ. ಹೈಸ್ಕೂಲ್ ಅಲ್ಲಿ ಇದ್ದಾಲೆ ಯಾರೋ ಹುಡುಗ ಕ್ವಶನ್ ಕೇಳ್ದ ಸೈನ್ಸ್ ಮಿಸ್ಟ್ರಿ. ಸರ್, ಸೌತ್ ಪೋಲ್ ನಾರ್ತ್ ಪೋಲ್ ಅಲ್ಲಿ 6 ತಿಂಗಳು ಡೇ, 6 ತಿಂಗಳು ಡೇ, ನೈಟ್ ಅದಕ್ಕೆ ಅಂತ ಹೇಳಿ ಅವರು ತಲೆ ಕತ್ಕೊಂಡ್ರು. ನನಗ್ ಗೊತ್ತಿಲ್ಲಪ್ಪ ಅಂತ ಹೇಳಿ. ನನಗ್ ಗೊತ್ತಿತ್ತು ಯಾತಕ್ಕೆ ಅಂತ ಹೇಳಿ. ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಈ ರೀತಿ ನನಗೆ ನನ್ನ ಒಂದ್ ರೀತಿ ಬೇಸಿಕ್ ಇದ್ರಲ್ಲಿ ನನ್ನ ಇರೋದನ್ನ ನಾನು ಹೊರಗೆ ಆಗ್ತಾ ಇರ್ಲಿಲ್ಲ. ಅದ್ ಹೆಂಗ್ ಹೊರಗೆ ಬಂದ್ರಿ ನೀವು? ಅದು ಒಂದ್ ರೀತಿಯಲ್ಲಿ ಐ ಥಿಂಕ್ ಮನ್ಸಲ್ಲೇ ರೆಬಲ್ ಆಗ್ಬಿಡ್ತೇನೋ. ನನ್ ನಾಟಕ ಡ್ರಾಮಾ ಬಂದ್ಮೇಲೆ ಆ ಮನೋಭಾವ ಬಂದ್ಬಿಡ್ತಲ್ಲ, ಏನಾದ್ರು ಎದುರಿಸ್ತೀನಿ ಅಂತೇಳಿ, ಎಲ್ಲವನ್ನು ಹೇಳ್ತೀನಿ ಅಂತೇಳಿ, ಅದಕ್ಕೆ ಒಂದ್ ರೀತಿ ಕೌಂಟ್ರಿಂಗ್ ಆಯ್ತು ಅನ್ನೋದು. ರಿಯಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರೋರು ಒಂದು ಅನುಭವ ತರ ಚಿತ್ರ ಮಾಡ್ತೀರಾ ಅಂದ್ರೆ? ಹೌದು, ಅಯ್ಯೋ, ಬ್ರೇಕಿಂಗ್ ದ ರೂಲ್ಸ್ ಅಲ್ವಾ, ಎಲ್ಲ ನಿಯಮಗಳು ಹೊಡೆದಾಕ್ತೀನಿ ನಾನು ಅಂತ ನನಗೆ ಆಶ್ಚರ್ಯ ಆಗುತ್ತೆ. ನಾನು ಆಮೇಲೆ ಕ್ವಶನ್ ಮಾಡ್ಕೊಂಡು ಯಾಕೆ ಹೀಗಾಯ್ತು ಅಂತ ಹೇಳಿದಾಗ ಓಕೆ ನನಗನ್ಸ್ತು ನನ್ನ ಇದ್ರಲ್ಲೇ ಕೌಂಟ್ರಿಂಗ್ ಆಗೋಗ್ಬಿಟ್ಟಿದೆ ಅಂತ ಹೇಳಿ. ನಿಮ್ಗೆ ಒಳಗಿದ್ದ ಪ್ರಶ್ನೆಗಳಿಗೆಲ್ಲ ಒಂದು ಉತ್ತರ ಬೇಕಾಗಿತ್ತು, ಅದು ಇದ್ರ ಮೂಲಕ ಸಿಕ್ತು. ಆಗುತ್ತೆ ಅದು ಕರೆಕ್ಟ್ ಟೈಮ್ ಇದರಲ್ಲಿ. ಆಗ್ತಿದ್ದಂಗೆ ಬಹಳ ಸಬ್ಮಿಸಿ ಆಗಿದ್ದು ಅಂತ ಒಬ್ಬ ಹುಡುಗ ಏನ್ ಮಾಡ್ಕೊಂಡು ಓವರ್ ಎಕ್ಸ್ಪ್ರೆಸಿವ್ ಆಗ್ತಾನೆ, ಅದು ಎಷ್ಟೋ ನೋಡಿದ್ದೀನಿ ನಾನು. ಬಟ್ ಆ ಸಬ್ಮಿಸಿವ್ ಆಗಿ ಇದ್ದಿದ್ದ ಟೈಮಲ್ಲಿ ಸರ್ ಅದು ಬಹಳ ನೋವಾಗ್ತಿರ್ಬೇಕಲ್ಲ ಸರ್? ಅಂದ್ರೆ ನಿಮ್ಗೆ ಉತ್ತರ ಗೊತ್ತಿದೆ ಯಾವ್ದೋ ಒಂದು ಪ್ರಶ್ನೆಗೆ, ಅದು ನಿಮ್ಮಿಂದ ಹೇಳಕ್ ಆಗ್ತಿಲ್ಲ ಬಿಕಾಸ್ ಆಫ್ ಯುವರ್ ಸ್ವಭಾವದಿಂದ. ಎಂತ ಒಂದು ಪರಿಸ್ಥಿತಿ ಸರ್ ಅದು. ಸ್ಕೂಲ್ ಡೇಸ್ ಅಲ್ಲೆಲ್ಲ ಹಾಗೆ ಇದ್ರ ನೀವು? ಹೌದು, ಸ್ಕೂಲ್ ಡೇಸ್ ಅಲ್ಲಿ ಹಾಗೆ ಇದ್ದೆ ನಾನು. ಎಲ್ಲಿ ಇದು ಮಾಡೋರು ಅಕಸ್ಮಾತ್ ಏನಾದ್ರು ಕ್ವಶನ್ ಕೇಳ್ಬೇಕು ಅಂತ ಹೇಳಿದ್ರು, ಕೇಳ್ಬಿಟ್ರೆ ಏನೋ ಅನ್ಕೊಂಡ್ಬಿಡ್ತಾರೋ, ಏನ್ ಅನ್ಕೊಂಡ್ಬಿಡ್ತಾರೋ, ಈ ರೀತಿ ಮತ್ತೆ ಕೇಳಕ್ಕೆ ಹೋಗ್ತಿರ್ಲಿಲ್ಲ. ಮುಂದಿನ ಮಿಂಚಲ್ಲಿ ಕೂತ್ಕೊಂತಾನೆ ಇದ್ದಿಲ್ಲ, ಎಲ್ಲಿ ಪ್ರಶ್ನೆ ಕೇಳ್ಬಿಡ್ತಾರೋ, ಎಲ್ಲಿ ಕೇಳ್ಬಿಡ್ತಾರ ಮಧ್ಯದಲ್ಲೇ. ಇದು ಚೆನ್ನಾಗಿದೆ ರೀ. ಅಂದ್ರೆ ನಿಮ್ಗೆ ಉತ್ತರ ಗೊತ್ತು, ಆದ್ರೆ ಎದ್ದು ನಿಂತು ಎಲ್ರ ಮುಂದೆ ಉತ್ತರ ಹೇಳಬೇಕಲ್ಲ ಅನ್ನೋ ಒಂದೇ ಕಾರಣಕ್ಕೆ ಹಿಂದೆ ಕೂತ್ಕೊಳ್ತೀರಾ? ಹೌದು, ಎಲ್ರನ್ನು ಫೇಸ್ ಮಾಡ್ಬೇಕು, ಪ್ರಪಂಚನ ಫೇಸ್ ಮಾಡ್ಬೇಕು ಅಂತ ಒಂದ್ ರೀತಿಯಲ್ಲಿ ಆವಾಗ ಇದ್ದಿತ್ತು ಅದು ಹೆಂಗಾರ ಇದ್ರಲ್ಲಿ. ಆಮೇಲೆ ಐ ಥಿಂಕ್ ನಾನು ಕಾಲೇಜ್ ಬಂದ ಮೇಲೆ ಸ್ವಲ್ಪ ಎಕ್ಸ್ಪ್ರೆಸ್ ಆಗ್ತಾ ಬಂದ್ಬಿಟ್ಟೆ. ಇದ್ರಲ್ಲಿ ಫೈನಲ್ ಇಯರ್ ಅಲ್ಲಿ ಆಲ್ಮೋಸ್ಟ್ ಡ್ರಾಮಾದಲ್ಲಿ ಹೆಚ್ಚಾನ ಹೆಣ್ ಪಾತ್ರನ ಕೊಡ್ತಾ ಇದ್ದೆ ಡ್ರಾಮಾದಲ್ಲಿ. ಯಾಕಂದ್ರೆ ಐ ವಾಸ್ ಲುಕಿಂಗ್ ವೆರಿ ಟೆಂಡರ್, ವೈಟ್ ಆಗಿದೆ, ಇದಿದೆ ನೋಡಿದ್ರು ಕೂಡ ಎಲ್ಲ ಹುಡುಗಿ ಪಾತ್ರ ಕೊಟ್ಬಿಟ್ಟರು. ಚಿಕ್ಕ ವಯಸ್ಸಲ್ಲಿ ಸೀತೆ ಪಾತ್ರ ಎಲ್ಲ ಮಾಡಿದ್ರಂತ ನೀವು? ಹೌದು, ಮಾಡಿದ್ದೆ. ಹೌದು, ಅವಾಗ ಟೆಂಡರ್ ಆಗಿದ್ದೆ, ವೈಟ್ ಆಗಿದ್ದೆ, ಇದು ಅಂದ್ಕೊಂಡು ಸೀತೆ ಪಾತ್ರ ಕೊಟ್ಬಿಡೋದು.